ರೆಗ್ಯುಲರ್ ಬ್ಲೀಡಿಂಗ್ ಇರೋರೆ ಒಂದು ದಿನಕ್ಕೆ ಒಂದು 3 to 4 ಪ್ಯಾಡ್ಸ್ ಚೇಂಜ್ ಮಾಡಬೇಕು. ಡೇ ಟೈಮ್ನಲ್ಲಿ ಅಟ್ಲೀಸ್ಟ್ ಒಂದು 6 ಅವರ್ಸ್ ಒಂದ್ಸತಿ ಪ್ಯಾಡ್ ಚೇಂಜ್ ಮಾಡಬೇಕಾಗುತ್ತೆ. ಅದನ್ನ ತೆಗಿವಾಗ ಸ್ವಲ್ಪ ಜೋರಾಗಿ ತೆಗೆದ್ರೆ ಕಾಪರ್ ಟಿ ಕೆಳಗಡೆ ಜಾರೋ ಸಾಧ್ಯತೆ ಇರುತ್ತೆ. ಓಕೆ, ಈಗ ಕಪ್ ಯೂಸ್ ಮಾಡದೆ ಕೆಲವರು ಪ್ಯಾಡ್ ಅನ್ನ ಯೂಸ್ ಮಾಡ್ತಿರ್ತಾರೆ, ಅಂದ್ರೆ ಒಂದಷ್ಟು ಟೆನ್ಷನ್ಸ್ ಭಯದಿಂದಾಗಿ. ಸೊ ಹಾಗಾದ್ರೆ ಒಬ್ರು ಒನ್ ಟೈಮ್ ಅಲ್ಲಿ ಪೀರಿಯಡ್ಸ್ ಆದಾಗ ಪ್ರತಿನಿತ್ಯ ಎಷ್ಟು ಸಲ ಪ್ಯಾಡ್ ಅನ್ನ ಚೇಂಜ್ ಮಾಡಬೇಕು? ಯಾಕಂದ್ರೆ ಕೆಲವರಿಗೆ ಓವರ್ ಬ್ಲೀಡಿಂಗ್ ಇರುತ್ತೆ, ಕೆಲವರಿಗೆ ನಾರ್ಮಲ್ ಆಗಿ ಇರುತ್ತೆ. ಸೊ ಹೈಜೀನ್ ಆಗಿರ್ಬೇಕು ಅಂದ್ರೆ ಎಷ್ಟು ಟೈಮ್ ಪ್ಯಾಡ್ ಅನ್ನ ಚೇಂಜ್ ಮಾಡಬೇಕಾಗುತ್ತೆ? ಸಿ ಮೆನ್ಸ್ಟ್ರಲ್ ಪ್ಯಾಡ್ಸ್ ಆಸ್ ಐ ಟೋಲ್ಡ್ ಯು ಅಟ್ಲೀಸ್ಟ್ ದಿನಕ್ಕೊಂದು ರೆಗ್ಯುಲರ್ ಬ್ಲೀಡಿಂಗ್ ಇರೋರೆ ಒಂದು ದಿನಕ್ಕೆ ಒಂದು 3 to 4 ಪ್ಯಾಡ್ಸ್ ಚೇಂಜ್ ಮಾಡಬೇಕು. ವಿ ಸೇ ನಾಟ್ ಮೋರ್ ದ್ಯಾನ್ 6 ಅವರ್ಸ್ ಅಂತ ಹೇಳಿದ್ವಿ. ಸೊ ಮಲಗುವಾಗ ಅಫ್ಕೋರ್ಸ್ ರಾತ್ರಿ ಮಲಗಿ ಬೆಳಗ್ಗೆ ಇದ್ದರೆ ಓಕೆ, ಬಟ್ ಡೇ ಟೈಮ್ನಲ್ಲಿ ಅಟ್ಲೀಸ್ಟ್ ಒಂದು 6 ಅವರ್ಸ್ಗೆ ಒಂದ್ಸತಿ ಪ್ಯಾಡ್ ಚೇಂಜ್ ಮಾಡಬೇಕಾಗುತ್ತೆ. ತುಂಬ ಹೆವಿ ಫ್ಲೋ ಇದೆ ಅಂದ್ಬಿಟ್ಟು ದೊಡ್ಡ ದೊಡ್ಡ ಪ್ಯಾಡ್ ಹಾಕ್ಕೊಂಡು ಓಡಾಡೋದ್ರ ಬದಲಿ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಳ್ಳಿ, ಯಾಕೆ ಈ ಥರ ಹೆವಿ ಆಗ್ತಿದೆ. ಪ್ಯಾಡನ್ನು ಮೀರಿ ಕೆಲವೊಮ್ಮೆ ಕಪ್ ಹಾಕ್ಕೊಂಡಿದ್ರು ಕಪ್ಪನ್ನು ಮೀರಿ ಜಾಸ್ತಿ ಬ್ಲೀಡಿಂಗ್ ಆಯಿತು ಅಂದರೆ ದಟ್ ಈಸ್ ನಾಟ್ ನಾರ್ಮಲ್. ಸೊ ಅಂಥ ಟೈಮ್ನಲ್ಲಿ ನೀವು ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೋಬೇಕಾಗುತ್ತೆ. ಮತ್ತು ಈ ಕಪ್ಪಿಂದ ಒಂದು ಮೆನ್ಸ್ಟ್ರಲ್ ಕಪ್ಪಿಂದ ಆಗುವಂಥ ಒಂದು ಸ್ಮಾಲ್ ಸಮಸ್ಯೆಗಳು ಏನಂದರೆ, ಕೆಲವರು ಕಾಪರ್ ಟಿ ಹಾಕ್ಕೊಂಡಿರ್ತಾರೆ. ಕೆಲವರು ಒಂದು ಡೆಲಿವರಿ ಆದಮೇಲೆ ಸ್ಪೇಸಿಂಗ್ ಫಾರ್ ಪ್ರೆಗ್ನೆನ್ಸಿ, ಕಾಂಟ್ರಸೆಪ್ಷನ್ ಅಂತ ಕಾಪರ್ ಟಿ ಹಾಕ್ಕೊಂಡಿರ್ತಾರೆ. ಆ ಮೆನ್ಸ್ಟ್ರಲ್ ಕಪ್ ಅದಲ್ಲಿ ಕ್ಲೀನಾಗಿ ಟೈಟಾಗಿ ಫಿಟ್ ಆಗುತ್ತೆ ಮತ್ತು ಮೆನ್ಸ್ಟ್ರಲ್ ಬ್ಲಡ್ ಎಲ್ಲ ಕಲೆಕ್ಟ್ ಮಾಡುತ್ತಲ್ಲ, ಅದನ್ನು ತೆಗಿವಾಗ ಸ್ವಲ್ಪ ಜೋರಾಗಿ ತೆಗೆದ್ರೆ ಕಾಪರ್ ಟಿ ಕೆಳಗಡೆ ಜಾರೋ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ತೆಗಿಬೇಕಾಗುತ್ತೆ. ಅದೊಂದು ಎಫೆಕ್ಟ್ ಬಿಟ್ಟರೆ ಇನ್ನೇನು ಮೇಜರ್ ಸೈಡ್ ಎಫೆಕ್ಟ್ಸ್ ಅಂತ ಏನೂ ಇರೋದಿಲ್ಲ.